ಗಿಲ್ಲಿ ನೀವ್ ಯಾವತ್ತು ಬೇರೆಯವ್ರಿಂದೆ ಹೋಗ್ಬಾರ್ದು ಗಿಲ್ಲಿ, ನಿಮ್ಮಿಂದೆ ಬೇರೆಯವ್ರು ಬರ್ಬೇಕು, ಪ್ರೀತಿ ಅಂದ್ರೆ ಹೀಗೆ ಅಂತ ಅವಳು ಮೋಟಿವೇಟ್ ಮಾಡ್ತಿದ್ಲು. ಆ ತರ ನನಗೆ ಅದೆಲ್ಲೋ ಇತ್ತು, ನಿಮ್ಗೆ ಇಲ್ಲಿಂದ ಹೋಗಾದ್ಮೇಲೆ ಒಂದು ಒಳ್ಳೆ ಅವಕಾಶ ಸಿಗತ್ತೆ, ಅವನ ನಾನು ಸ್ಕ್ರೀನಲ್ಲಿ ನೋಡ್ಬೋದು ಅಂತ ಅನ್ಕೊಂಡಿದ್ದೆ. ಬಟ್ ನಾನು ಹೋಗಿದ ತಕ್ಷಣ ಅವ್ನು ಸೀರಿಯಲ್ ಪ್ರಮೋಷನ್ಗೆ ಬಿಗ್ ಬಾಸ್ ಮನೆಗೆ ಬರ್ತಾನೆ ಅನ್ನೋದು ನನಗೆ ಬಿಗ್ ಬಾಸೇ ಇನ್ನೂ ಮುಗ್ದಿಲ್ಲ, ಅಷ್ಟೊತ್ತಿಗೆ ಒಂದು ಸೀರಿಯಲ್ ಪ್ರಮೋಷನ್ಗೆ ಬಂದಿದ್ದಾನೆ. ವರ್ಕ್ ಆಗ್ತಿದೆ ಹೊರಗಡೆ ಗಿಲ್ಲಿ ಕಾಮಿಡಿ, ಗಿಲ್ಲಿಗೆ ತುಂಬ ಫ್ಯಾನ್ಸ್ ಇರಬಹುದು, ಆ ಥರದ್ದು ಏನಾದರೂ ಡಿಸ್ಕಷನ್ ಅಥವಾ ಆ ಥರದೊಂದು ವೈಬ್ ನಿಮ್ಗೆ ಫೀಲ್ ಆಗಿರೋದು ಇದೆಯಾ? ಯಾರ್ಯಾರ ಬಗ್ಗೆ ಏನೇನು ಒಪಿನಿಯನ್ ಇದೆ, ನೀವ್ ಯಾಕೆ ಇವ್ರ ಜೊತೆ ಜಗಳ ಮಾಡಿದ್ರಿ, ಸೂರಜ್ ಅವ್ರದ್ದು ಹೊಸ ಸೀರಿಯಲ್ ಬರ್ತಿದೆ, ಅವ್ರಿಗೇನು ವಿಶ್ ಮಾಡ್ತೀರಾ, ಅದು ಲವ್ ಸ್ಟೋರಿನಾ ಫ್ರೆಂಡ್ಶಿಪ್ಪಾ, ಏನಂತ ಬೈಲಿ? ಈ ಮಾಯೆ ಎಂಟರ್ಟೈನ್ಮೆಂಟ್ ಚಾನೆಲ್ಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ದಾರ. ಇವತ್ತು ನನ್ನ ಜೊತೆ ಕ್ವೀನ್ ಇದ್ದಾರೆ, ರಾಶಿಕಾ. ಅವ್ರ ಜೊತೆ ಮಾತಾಡೋಣ. ಹಾಯ್ ರಾಶಿಕಾ. ಹಾಯ್, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದೆ. ಎಷ್ಟು ಸುಸ್ತಾಯ್ತು ಇಂಟರ್ವ್ಯೂ ಕೊಟ್ಟು ಕೊಟ್ಟು? ಇಂಟರ್ವ್ಯೂ ಕೊಟ್ಟು ಸುಸ್ತಾಗಿಲ್ಲ, ಹೇಳಿ ಸುಸ್ತಾಯ್ತು. ಏನೆಲ್ಲ ಹೇಳಿದ್ರಿ ನೀವು? ಬಿಗ್ ಬಾಸ್ ಮನೆ ವಿಚಾರಗಳು, ಬಿಗ್ ಬಾಸ್ ಮನೇಲಿ ಹೇಗಿತ್ತು, ಯಾರ್ಯಾರ ಬಗ್ಗೆ ಏನೇನು ಒಪಿನಿಯನ್ ಇದೆ, ನೀವ್ ಯಾಕೆ ಇವ್ರ ಜೊತೆ ಜಗಳ ಮಾಡಿದ್ರಿ, ಸೂರಜ್ ಅವ್ರದ್ದು ಹೊಸ ಸೀರಿಯಲ್ ಬರ್ತಿದೆ, ಅವ್ರಿಗೇನ್ ವಿಶ್ ಮಾಡ್ತೀರಾ, ಅದು ಲವ್ ಸ್ಟೋರಿನಾ ಫ್ರೆಂಡ್ಶಿಪ್ಪಾ, ಆಮೇಲೆ ನಿಮ್ಗೂ ಗಿಲ್ಲಿಗೆ ಯಾಕೆ ಆಗ್ತಿರ್ಲಿಲ್ಲ, ಲಾಸ್ಟ್ ಅಲ್ಲಿ ಯಾಕೆ ಅಶ್ವಿನಿ ಅವ್ರ ಜೊತೆ ಜಗಳ ಮಾಡಿದ್ರಿ, ರಕ್ಷಿತಾ ನಿಜವಾಗ್ಲೂ ಪಾಸಿಟಿವ್ ಫೀಲ್ ಮಾಡ್ತಾಳ, ಯಾರ್ ಗೆಲ್ತಾರೆ, ಯಾರ್ ಗೆಲ್ಬೇಕು, ಫ್ಯಾಮಿಲಿನೇ ಮರ್ತು ಬಿಟ್ರಿ. ಅದೇ ಇದನ್ನೇ ಫ್ಯಾಮಿಲಿ, ಅದೇ ಫ್ಯಾಮಿಲಿ ಮ್ಯಾಟ್ರು. ಯಾ ಕರೆಕ್ಟ್. ಅದೇ ರಕ್ಷಿತಂದು ಅಲ್ಲೇ ಎಲ್ಲ ಆಗೋಗುತ್ತಲ್ಲ. ಸೊ ಇದನ್ನ ಹೇಳಿ 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 ನನಗೆ ಆಕ್ಚುಲಿ ಅಲ್ಲೇ ಹೇಳಿ ಸುಸ್ತಾಗಿ ಹೋಗ್ತಿದೆ, ಇಂಟರ್ವ್ಯೂ ಕೊಟ್ಟು ಸುಸ್ತಾಗ್ತಿಲ್ಲ. ಆಕ್ಚುಲಿ ನಮ್ಮ ಇಂಟರ್ವ್ಯೂ ಇಲ್ಲೇ ಮುಗ್ದೋಯ್ತು. ಎಸ್ ರಾಶಿಕಾ, ತುಂಬಾ ಖುಷಿ ಆಗುತ್ತೆ ನಿಮ್ ಜೊತೆ ಮಾತಾಡಿ. ಅಲ್ಲೂ ಹಾಗೆ ತುಂಬಾ ಸ್ಪೋರ್ಟಿವ್ ಆಗಿದ್ರಿ ಅಂಡ್ ತುಂಬಾ ಜಾಯಲ್ ಆಗಿದ್ರಿ. ಇಲ್ಲೂ ಹಾಗೆ ಇದ್ದೀರಾ, ಗೊತ್ತಾಗ್ತಿಲ್ಲ ನೋಡಿ, ಫೇಸ್ ಎಲ್ಲ ಸ್ಟ್ರೈನ್ ಎಲ್ಲ ಗೊತ್ತಾಗ್ತಿಲ್ಲ, ಬಟ್ ಸಣ್ಣ ಆಗಿದ್ದೀರಾ ಅನ್ಸುತ್ತಲ್ಲ. ಬಟ್ ತುಂಬಾ ಸಣ್ಣ ಆಗಿದ್ದೀನಿ, ಬಟ್ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ, ಇನ್ನ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ಅನಿಸ್ತು ನನಗೆ. ಸಣ್ಣ ಆಗ್ಬೇಕು ಅಂದ್ರೆ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು. ಹೌದು. ಬಟ್ ಸಣ್ಣ ಆಗ್ಬೇಕು ಅಂದ್ರೆ ಬಿಗ್ ಬಾಸ್ ಮನೆಗೆಲ್ಲ ಆ ಸ್ಟ್ರೆಸ್ ಇಂದ ಸಣ್ಣ ಆಗ್ತೀವಿ ನಾವಲ್ಲಿ. ಆಯ್ತಾಯ್ತು. ಈಗ ಬಿಗ್ ಬಾಸ್ ಫ್ಯಾಮಿಲಿ ಇದಾರಲ್ಲ ನಿಮ್ದು ಮನೆಯವರು, ಅಲ್ಲಿಯ ಮನೆಯವರು, ಅವ್ರು ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ. ಅಲ್ಲಿನ ಕ್ಯಾಮರಾ ಕೂಡ ಬೇಜಾರಾಗಿದೆ, ಯಾಕಂದ್ರೆ ರಾಶಿಕಾ ವಾಯ್ಸ್ ಎಲ್ಲೂ ಕೇಳಿಸ್ತಿಲ್ಲ, ಏನೋ ಮಿಸ್ ಆಗ್ತಿದ್ಯಲ್ಲ. ಸೊ ಯಾರಿಗಾದ್ರೂ ಒಂದ್ಸಲ ಬೈದ್ ಬಿಡಿ. ಏನಂತ ಬೈಲಿ? ಪ್ಲೀಸ್ ಕಮ್ ಆನ್. ಸೊ ಎಲ್ರು ಈಗ ಮಿಸ್ ಮಾಡ್ಕೊತಿದ್ದಾರೆ, ರಾಶಿಕಾ ವಾಯ್ಸ್ ಇಲ್ಲ ಅಂದ್ರೆ ಅಲ್ಲಿ ಏನೋ ಮಿಸ್ಸಿಂಗ್. ಅಂಡ್ ಎಲ್ಲರ ವಾಯ್ಸ್ ಅಲ್ಲೂ ಕೇಳುವಂತ ಒಂದು ಮೇಜರ್ ವಾಯ್ಸ್ ಅಂದ್ರೆ ರಾಶಿಕಾ. ನಾಮಿನೇಟ್ ಮಾಡ್ಬೇಕಾದ್ರೆ ಯಾವ್ದೋ ಒಂದ್ ವಿಷಯದಲ್ಲಿ ರಾಶಿಕಾ ಇರ್ತಾಳೆ. ಕಳಪೆ ಕೊಡ್ಬೇಕಾದ್ರೆ ರಾಶಿಕಾಂಗ್ ಹೇಳಿದ್ರಲ್ಲ, ರಾಶಿಕಾ ನಾನು ನಿಮ್ ನೇಮ್ ತಗೋತಿದ್ದೀನಿ ಅಂತ ಹೇಳ್ತಾರೆ. ನನಗೆ ಹೇಗ ಅನಿಸ್ತಿತ್ತು ಅಂದ್ರೆ, ಎಲ್ಲ ಯಾವ್ದೇ ಟೈಮಲ್ಲಿ ಅಲ್ಲಿ ಏನೇ ಸಿಚುವೇಶನ್ ಆಗ್ತಿದ್ರು ರಾಶಿಕಂದೊಂದು ಟಾಪಿಕ್ ಇದ್ದೇ ಇರತ್ತೆ ಅಂತ ಫೀಲ್ ಆಗಿತ್ತು. ಅದೇ ಲಾಸ್ಟ್ ಬರೋ ಟೈಮಲ್ಲಿ ರಘುವಣ್ಣನ ರೀಪ್ಲೇಸ್ ಮಾಡಿದ್ರು. ನಾಮಿನೇಷನ್ಸ್ ಅಲ್ಲೂ ಅವರೇ, ಕಳಪೆ ಉತ್ತಮ ಕೊಡ್ಬೇಕಾದ್ರು ಅವರೇ. ಸೊ ನನ್ನ ಜಾಗನ ಅವ್ರು ತಗೊಂಡ್ರು ಆ ವಾರ. ವೆರಿ ನೈಸ್. ಕರೆಕ್ಟ್ ಅಲ್ವಾ? ಎಲ್ಲ ಪ್ಲಾನ್ಡ್ ಎಲ್ಲ ಚೆನ್ನಾಗಿತ್ತು. ಬಟ್ ನೀವೆಷ್ಟು ಚಪಾತಿ ತಿಂತಿದ್ರಿ ಅಲ್ಲಿ? 3 ತಿಂತಿದ್ರಾ? 3, 4 ಸಮ್ಟೈಮ್ಸ್. ಅದ್ರ ಜೊತೆ ಅನ್ನ ತಿಂತಾ ಇದ್ವಿ. ಬೇಕಲ್ವಾ, ನಾವು 2 ಹೊತ್ತು ಊಟ ಮಾಡ್ತಿದ್ದಿದ್ದೆ. 2 ಹೊತ್ತು. ಯಾಕಂದ್ರೆ ಬೆಳಿಗ್ಗೆ ಎಷ್ಟೊತ್ತಿಗೆ ಎದಳ್ತಿದ್ವಿ ಅನ್ನೋ ಐಡಿಯಾ ಇರ್ತಿರ್ಲಿಲ್ಲ. ನಾವು ಸ್ವಲ್ಪ ಇಮಿಡಿಯೇಟ್ ಆಗಿ ಯಾರು ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ, ನನಗೆ ಬಿಡಿ ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿತ್ತು, ಕಟ್ಟಿಂಗ್ ಕ್ಲೀನಿಂಗ್ ಇಷ್ಟೇ ಆಗೋಗಿತ್ತು. ಮೇನ್ ಕುಕ್ ಎಲ್ಲ ರಘುವಣ್ಣ, ಸೂರಜ್, ಆಮೇಲೆ ಲಾಸ್ಟ್ ಡೇಸಲ್ಲಿ ಅಶ್ವಿನಿ ಮ್ಯಾಮ್ ಜಾಯಿನ್ ಆದ್ರು. ಅದಕ್ಕೆ ಈ ತರ ಇತ್ತು. ಅದ್ರಲ್ಲಿ 2 ಹೊತ್ತು ಊಟ ಮಾಡ್ತಿದ್ವಲ್ಲ ನಾವು. ಬೆಳಗ್ಗೆನೆ ತುಂಬಾ ಚೆನ್ನಾಗಿ ತಿನ್ಕೊಂಡ್ಬಿಟ್ರೆ ಅಷ್ಟು ಟೈಮ್ ತನಕ ಎನರ್ಜಿ ಬೇಕಿತ್ತಲ್ಲ ನಮ್ಗೆ. ಬಟ್ ನೈಟ್ ಒಂದ್ಸಲ. ಬಟ್ ಕಾಫಿ ಯಾಕೆ ಅಷ್ಟು ಫೇವ್ರೇಟ್ ಆಗ್ತಿತ್ತು ಅಲ್ಲಿ? ಕಾಫಿ ಪುಡಿ ಅಂದ್ರೆ ನಾನು ಇವರೇನು ಕಾಫಿ ಪುಡಿನೇ ತಿಂತಾರ, ಬೂಸ್ಟ್ ಪೌಡರ್ ತರ ಅಂತ ಅನ್ಕೊಳ್ತಿದ್ದೆ. ನಂಗೆ ಕಾಫಿ ಅಂದರೆ ತುಂಬ ಇಷ್ಟ. ಯಾಕೆ ಅನ್ನೋದು ಗೊತ್ತಾ, ನಂಗೆ ಊಟ ತಿಂಡಿ ಬಿಟ್ಬಿಡ್ತೀನಿ, ನಂಗೆ ಕಾಫಿ ಬೇಕು. ಬೆಳಿಗ್ಗೆ ಎದ್ದಿದ ತಕ್ಷಣ ನನಗೆ ಹಾಟ್ ವಾಟರ್ ಆದಮೇಲೆ ನಂಗೆ ಕಾಫಿ ಬೇಕು. ಕ್ಯಾಪ್ಟನ್ ಆದ್ಮೇಲೆ ರಘುವಣ್ಣ ನಮಗೆ ಲಕ್ಸುರಿಯಲ್ಲಿ ಕಾಫಿ ಪೌಡರ್ ಬರುತ್ತೆ. ನಾನು ಫಸ್ಟ್ ನೀವು ಅವತ್ತು ಹಾಲು ಕೂಡ ಇರಲ್ಲ ನಮಗೆ, ನಾನು ಕಾಫಿ ಪೌಡರ್ನ ಮಾತ್ರ ತಗೊಂಡು ಸ್ಮೆಲ್ ಮಾಡ್ತಾ ಇದ್ದೆ. ವಾವ್. ಅದಕ್ಕೆ ನಾನು ವೀಕೆಂಡಲ್ಲಿ ಕೂಡ ಸುದೀಪ್ ಸರ್ ಅದರ ಆಕ್ಟಿವಿಟಿ ಕೊಟ್ಟು ವಿನ್ ಆದ್ರೆ ಏನ್ ಬೇಕು ಅಂದ್ರೆ ಫಸ್ಟ್ ಹೇಳ್ತಿದ್ದೆ, ಪ್ಲೀಸ್ ಕಾಫಿ ಪೌಡರ್ ಕೇಳಿ ಅಂತ. ಅದರಲ್ಲೇ ಕಿತ್ಕೊಂಡ್ಬಿಡ್ತಿದ್ರಲ್ಲ, ಸಿಕ್ಕಿದ್ದು ಕಿತ್ಕೊಂಡು ಅವತ್ತಿನ ಎಷ್ಟು ಖುಷಿಯಾಗಿಡಿ ಮನೆಗೆ ತೋರಿಸಿರ್ತಿದ್ದನು ಕಾಫಿ ಪೌಡರ್ ಸಿಕ್ತು, ಸ್ಪಂದನ ಕಾಫಿ ಪೌಡರ್ ಸಿಕ್ತು ಅಂತ ಇಮಿಡಿಯೇಟ್ ಆಗಿ ಬಂದ್ಬಿಟ್ಟು ವಿಲನ್ ಕಿತ್ಕೊಂಡು ಹೋಗ್ತಾರೆ. ಕೈಗೆ ಬಂದಿದ್ ಬೈಕ್ ಬಂದಿಲ್ಲ ಅಂತಾನ. ಬೆಳಿಗ್ಗೆ ಕಾಫಿ ಯಾರು ಕುಡ್ದೆ, ಅದನ್ನ ಬಚ್ಚಿಟ್ಟಿದ್ದೆ ಗೊತ್ತಾ, ನಾನು ಬಟ್ಟೆಲೆಲ್ಲ ಸುತ್ತಿ ಯಾರು ತಗೋತಾರೆ ಅನ್ಕೊಂಡು ಆ ತರ ಎಲ್ಲ ಮಾಡಿಟ್ಟಿದ್ದೆ. ಇನ್ನೊಂದ್ 2 ವಾರ ಆರಾಮಾಗಿ ಕಾಫಿ ಕುಡಿಬೋದು, ಏನೂ ಪ್ರಾಬ್ಲಮ್ ಇಲ್ಲ ಅಂತ.
ಅಂತ. But ಅದು ಹೋಯ್ತು. ಎಸ್, ಇವಾಗ ಹೇಳಿ, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದೆ, ಎಷ್ಟು ಬೇಜಾರಿದೆ? ತುಂಬಾ ಬೇಜಾರಿದೆ ನನಗೆ. ಬಟ್ ಆಚೆ ಬಂದಾದ್ಮೇಲೆ ರೆಸ್ಪಾನ್ಸ್ ನೋಡ್ಬಿಟ್ಟು ಆ ಬೇಜಾರೆಲ್ಲ ಮರ್ತ್ಬಿಟ್ಟೆ ನಾನು. ಲಾಸ್ಟ್ ಒಂದೇ ಸ್ಟೆಪ್ ಇದ್ದಿದ್ದು ನನಗೆ ಫಿನಾಲೆಗೆ ಹೋಗೋಕ್ಕೆ, ಟಾಪ್ 6 ಇರೋದಕ್ಕೆ. ಆ ಅವಕಾಶ ಎಲ್ಲೋ ಮಿಸ್ ಆಯಿತು ನನಗೆ. ಎಷ್ಟು ವಾರಗಳು ಕಷ್ಟಪಟ್ಟಿದ್ದೆ, ಅದೊಂದು ವಾರ ಕಂಪ್ಲೀಟ್ ಬಿಗ್ ಬಾಸ್ ಕೇಳ್ತಾರೆ ನಿಮ್ಮ ವಿಶಸ್ ಏನು ಕೇಳ್ತಾರೆ, ಆರಾಮಾಗಿ ಆ ಒಂದು ಎಂಜಾಯ್ ಮಾಡೋ ಅಂಥ ವೀಕ್ ಅದು. ಅದನ್ನೆಲ್ಲೋ ಮಿಸ್ ಮಾಡಿಕೊಂಡೆ. ಯಾವಾಗಲೂ ಅನ್ಕೊಂತಿದ್ದೆ ಬಿಗ್ ಬಾಸ್ ಮನೇಲಿ ಲಾಸ್ಟ್ ಸೆಕೆಂಡ್ ತನಕನೂ ಬಿಗ್ ಬಾಸ್ ಮನೇಲಿ ಇರಬೇಕು, ನಾನು ಕಂಪ್ಲೀಟಾಗಿ ಜೀವಿಸ್ಬೇಕು ಅಂತ ಅನ್ಕೊಂತಿದ್ದೆ. ಬಟ್ ಅದೆಲ್ಲೋ ಮಿಸ್ ಆಯ್ತು ಅನ್ನೋದಕ್ಕೆ ಸ್ವಲ್ಪ ಬೇಜಾರಾಯ್ತು. ಈಗ ನಾವ್ ಯಾವಾಗ ಮಿಸ್ ಮಾಡ್ಕೊಂಡ್ವಿ ಗೊತ್ತಾ, ಸೂರಜ್ ಪ್ರಮೋಷನ್ಗಂತ ಬರ್ತಾರಲ್ಲ, ಇವಾಗ ರಾಶಿಕಾ ಇರ್ಬೇಕಿತ್ತು, ಏನ್ ರೆಸ್ಪಾನ್ಸ್ ಕೊಡ್ತಿದ್ರು ಅಂತ ನೋಡ್ಬೇಕಿತ್ತು. ಈಗ ನೀವು ಮನೇಲಿ ಇದ್ದೀರಾ ಅಂತ ಅನ್ಕೊಳ್ಳಿ, ಸೂರಜ್ ಪ್ರಮೋಷನ್ಗೆ ಅಂತ ಬಂದ್ರು, ಈಗ ನಿಮ್ ರೆಸ್ಪಾನ್ಸ್ ಏನಿತ್ತು ಅಲ್ಲಿ? ಸೂರಜ್ ನೀನ್ ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡ್ತೀಯಾ, ಆತರ ಏನಾದ್ರು ಇರುತ್ತಾ ಅಥವಾ ಹೇಗೆ? ನನಗೆ ಅದೆಲ್ಲೋ ಇತ್ತು, ನಿಂಗೆ ಇಲ್ಲಿಂದ ಹೋಗಾದ್ಮೇಲೆ ಒಂದು ಒಳ್ಳೆ ಅವಕಾಶ ಸಿಗತ್ತೆ, ಅವನ ನನ್ನ ಸ್ಕ್ರೀನಲ್ಲಿ ನೋಡ್ಬೋದು ಅಂತ ಅನ್ಕೊಂಡಿದ್ದೆ. ಬಟ್ ನಾನು ಹೋಗಿದ ತಕ್ಷಣ ಒಂದು ಸೀರಿಯಲ್ ಪ್ರಮೋಷನ್ಗೆ ಬಿಗ್ ಬಾಸ್ ಮನೆಗೆ ಬರ್ತಾನೆ ಅನ್ನೋದು ನನಗೆ, ಬಿಗ್ ಬಾಸೇ ಇನ್ನೂ ಮುಗ್ದಿಲ್ಲ ಅಷ್ಟೊತ್ತಿಗೆ ಒಂದು ಸೀರಿಯಲ್ ಪ್ರಮೋಷನ್ಗೆ ಬಂದಿದ್ದಾನೆ. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗಿರ್ತಿದೆ. ಹೋಗಿ ಒಂದು ಹಗ್ ಮಾಡಿ ಅವನಿಗೆ ವಿಶಸ್ ಹೇಳಿ ಅವನಿಗೆ ತುಂಬ, ಅಂದರೆ ಅವನಿಗೆ ಹೋಗ್ಬೇಕಾದ್ರೆ ನನಗೆ ಬಾಯ್ ಹೇಳೋಕ್ಕೂ ಸಿಕ್ಕಿರ್ಲಿಲ್ಲ. ಮತ್ತೆ ಬಾಯ್ ಮಾಡಿ ಕಳಿಸ್ತಿದ್ದೆ, ಬಾಯ್ ಸೂರಜ್ ಅಂದ್ಕೊಂಡು. ಅವಾಗ ಮಿಸ್ ಮಾಡ್ಕೊಂಡಿದ್ದು, ಇವಾಗ ಬಾಯ್ ಹೇಳಿ ಕಳಿಸಿದೆ. ಬಟ್ ಅದ್ರ ಜೊತೆ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗಿರ್ತಿತ್ತು. ಆಮೇಲೆ ಕೇಳ್ತಿದ್ದು ಕಂಗ್ರ್ಯಾಚುಲೇಷನ್ಸ್ ಅಂತಿದ್ದೆ. ಯಾಕೆ ಗೊತ್ತಾ? ಯಾಕಿರ್ಬೋದು ಹೇಳಿ? ಬಂದಿದ ತಕ್ಷಣ ಇಲ್ಲ, ಫಸ್ಟ್ ಹೋಗಿ ಏನು ನನ್ನ ಹಾಗೇನು ಮಾಡ್ತಿರ್ಲಿಲ್ಲ, ಅವ್ನು ಬಂದು ನೋಡಿದ ತಕ್ಷಣ ಕಂಗ್ರ್ಯಾಚುಲೇಷನ್ಸ್ ಅಂತಿದ್ದೆ. ಯಾಕಿರ್ಬೋದು? ಸ್ಟಾರ್ಟ್ ಆಯ್ತು ಜರ್ನಿ ಅಂತನಾ, ಎಂಗೇಜ್ಮೆಂಟ್ ಆಯ್ತು ಅಂತನಾ? ಅದಕ್ಕೆ ಯಾಕಂದ್ರೆ ನಂಗೆ ವೀಕೆಂಡ್ ಅಲ್ಲಿ ಹೇಳಿರ್ತಾರೆ. ಶಾಕ್ ಆಕ್ಚುಲಿ, ಎಂಗೇಜ್ಮೆಂಟ್ ರಿಂಗು ಕೂಡ ಇದೆ. ನಾವು ಒಂದ್ಸಲ ಡೌಟ್, ಓಕೆ ಆಮೇಲೆ ಪ್ರೋಮೋ ನೋಡಿದೀವಲ್ಲ, ಸ್ಟಿಲ್ ಡೌಟ್. ಇಲ್ಲ, ನಂಗೆ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಹೇಳಿರ್ತಾರೆ. ಆದ್ರೆ ಹಿಂದಿನ ವಾರದಲ್ಲಿ ಬೆಣ್ಣೆ ದೋಸೆ ಇಷ್ಟ ಜನ ರಾಶಿಕಾ ನಿಮ್ಗೆ ಅಂತೆಲ್ಲ ಕೇಳಿರ್ತಾರೆ ಆಯ್ತಾ, ದಾವಣಗೆರೆ ಬೆಣ್ಣೆ ದೋಸೆ. ಹೌದು ಸರ್, ಯಾಕೆ ಅಂತ ಕೇಳ್ತೀನಿ. ಏನಿಲ್ಲ ಬಿಡಿ, ನಿಮ್ಗೆ ಆಚೆ ಬಂದಾಗ ಗೊತ್ತಾಗತ್ತೆ ಅನ್ಕೊಂಡಿರ್ತಾರೆ. ಇವಾಗಷ್ಟೇ ಸೂರಜ್ನ ಮೀಟ್ ಮಾಡಿದೆ ಅಂತಾನು ಏನೋ ಹೇಳ್ತಾರೆ. ಆ ವೀಕ್ ಅದಾಗಿದ ತಕ್ಷಣ ನೆಕ್ಸ್ಟ್ ವೀಕ್ ಕಟ್ ಮಾಡಿದ್ರೆ ಸುದೀಪ್ ಸರ್ ಹೇಳ್ತಾರೆ, ನಿಮ್ಮವರಿಗೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ ಅನ್ಕೊಂಡು. ನಾನು ಏನು ಸರ್ ಅಂತಾನೆ, ಅದೇ ಎವಿಕ್ಟ್ ಆದ್ರಲ್ಲ ಅವ್ರಿಗೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ ಅಂದರು. ಇವನೇನು ಹೋಗಿದ ತಕ್ಷಣ ಎಂಗೇಜ್ಮೆಂಟ್ ಮಾಡ್ಕೋತಿದ್ದೆ ಟೈಮ್. ಇಲ್ಲ ಆ ಥರ ಏನೂ ಅನಿಸ್ಲಿಲ್ಲ ನನಗೇನು. ಅಲ್ಲ, ಅಟ್ಲೀಸ್ಟ್ ನಾವು ಹೋಗ್ತಿದ್ವಲ್ಲ ಎಂಗೇಜ್ಮೆಂಟ್ಗೆ, ಊಟ ಚೆನ್ನಾಗಿ ಮಾಡ್ಕೊಂಡ್ ಬರ್ಬೋದಿತ್ತು, ವಿಶ್ ಮಾಡ್ಬೋದಿತ್ತು, ಆ ಸೆಲೆಬ್ರೇಷನ್ ಅಲ್ಲಿ ನಾವು ಇರ್ಬೋದಿತ್ತಲ್ವಾ. ಅದ್ ಹೆಂಗೆ ಇಲ್ಲಿಂದ ಹೋಗಿದ ತಕ್ಷಣನೇ ಹಿಂಗೆ ಅದು ಅನ್ಕೊಂಡೆ. ಬಟ್ ಅವಾಗ ಏನ್ ಅನ್ನಿಸ್ತು ಅಂದ್ರೆ, ಗಣೇಶ್ ಸರ್ ನೆನಪಾದ್ರು. ಗಣೇಶ್ ಸರ್ದು ಮುಂಗಾರು ಮಳೆ ಸಿನಿಮಾ ರಿಲೀಸ್ ಆಗಿದ ತಕ್ಷಣ ಅವ್ರದ್ದು ಮದ್ವೆ ಆಯ್ತಲ್ಲ, ಓ ಆ ತರ ಏನೋ ಇರ್ಬೋದು ಅನ್ಕೊಂಡೆ. ನಾನೇನಾರು ಎಲಿಮಿನೇಟ್ ಆಗಿರ್ಲಿಲ್ಲ ಅಂದ್ರೆ ಅವ್ನು ಬಂದಿದ್ದ ತಕ್ಷಣ ಸೂರಜ್ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಇದ್ದೆ. ನನ್ಗೀಗ ಅದನ್ನ ಸಿಚುವೇಶನ್ ನೀವ್ ಹೆಂಗೆ ಥಿಂಕ್ ಮಾಡಿರ್ಬೋದು ಅಂತ ಅನ್ಸ್ತಿದೆ. ಒಂದು ಎಂಗೇಜ್ಮೆಂಟ್ ಕರ್ದೇ ಇಲ್ಲ ಅಲ್ಲ, ಇಷ್ಟು ಕ್ವಿಕ್ ಆಗಿ ಎಂಗೇಜ್ಮೆಂಟ್ ಬೇಗ ಅದನ್ನ ಹೇಳ್ಬೇಕಿತ್ತು ತಾನೆ. ಅವ್ನು ಬಿಗ್ ಬಾಸ್ ಮನೇಲಿ ಏನಕ್ಕೆ ಯಾಕೋ ನನಗೆ ಹೇಳಿಲ್ಲ ಅನ್ಕೊಂಡು ಫಸ್ಟ್ ಅದೇ ಕೇಳ್ತಿದ್ರಿ, ಕಂಗ್ರ್ಯಾಚುಲೇಷನ್ ಹೇಳ್ತಿರ್ತೀರ ಅಲ್ವಾ? ಆದ್ರೆ ನಿಮ್ಗೆ ಗೊತ್ತಲ್ವಾ, ನನ್ ಕೋಪ ಮಾಡ್ಕೋತಿರ್ತೀನಿ. ಬೆಸ್ಟ್ ಫ್ರೆಂಡ್ ಜೊತೆ ಕೋಪ ಮಾಡ್ಕೊಂಡಲ್ಲ, ಇನ್ಯಾರ ಜೊತೆ ಕೋಪ ಮಾಡ್ಕೊಳ್ಳೋದು. ಅದು ಟ್ರೂ, ಅದನ್ನ ಮಾಡ್ತಿದ್ರಿ, ಚೆನ್ನಾಗೇ ಮಾಡ್ತಿದ್ರಿ. ಎಕ್ಸ್ಟ್ರೀಮ್ ಲೆವೆಲ್. ಪಾಪ ನೆಕ್ಸ್ಟ್ ಅವರೇ ಬಂದು ರಾಶಮ್ಮ ಅಂತ ಮ್ಯಾನೇಜ್ ಮಾಡ್ತಿದ್ರಲ್ವಾ? ಎಸ್, ನೀವ್ ಹೇಳಿದ್ರಿ ಈಗ ಮಾತಾಡುವಾಗ, ನನ್ 3 ಆಸೆ ಬರೆಯೋದಿಕ್ಕೆ ಇತ್ತಲ್ವಾ, ನಂಗೂ ಆಸೆ ಬರಿಬೇಕಿತ್ತು ಅನ್ನೋ ಒಂದು ಆಸೆ ಇತ್ತು ಅಂತ. ಏನಿತ್ತಪ್ಪ 3 ಆಸೆ? ನೀವ್ ಇದ್ದಿದ್ರೆ ಏನ್ ಬರೀತಿದ್ರಿ 3 ಆಸೆ? ನಾನು ಒಂದು ಚಾರ್ಲಿ, ನನ್ನ ಪೆಟ್ಟಿದೆ, ಅದನ್ನ ತುಂಬಾ ಮಿಸ್ ಮಾಡ್ಕೋತಿದ್ದೆ. ಅವ್ನ ವಿಡಿಯೋ ಬೈಟ್ ಕೇಳ್ತಿದ್ದೆ, ಇಲ್ಲ ಅವನನ್ನ ಕರ್ಸ್ಬೋದ ಅನ್ನೋದು ಒಂದಿತ್ತು. ಪಾನಿಪುರಿ, ನಂಗೆ ಪಾನಿಪುರಿ ಅಂದ್ರೆ ಸಿಕ್ಕಾಬಡೆ ಇಷ್ಟ, ತುಂಬಾ ಇಷ್ಟ. ನನಗೆ ಗೊತ್ತಿಲ್ಲ, ತಿಂತಾನೇ ಇರ್ತೀನಿ ನಾನು. ಸೊ ಪಾನಿಪುರಿ ಬೇಕು ಅಂತ ಕೇಳ್ತಿದ್ದೆ. ಮೂಲೆ ಕೇಳ್ದಂಗೆ. ಅದಾದ್ಮೇಲೆ ಸುದೀಪ್ ಸರಿಂದ ಲೆಟರ್ ಕೇಳ್ತಿದ್ದೆ. ಯಾಕೆ ಅಂತ ಹೇಳ್ತೀನಿ. ಸೀಸನ್ 10 ನೋಡ್ದಂಗೆ 11 ನೋಡ್ದಂಗೆ ನ್ಯೂ ಇಯರ್ಗೆ ಎಲ್ಲರಿಗೂ ಲೆಟರ್ ಸಿಕ್ತಿತ್ತು. ಆ ವೀಕ್ ನಾನು ಹೇಗಿತ್ತು ಅಂದರೆ, ಅಲ್ಲಿಗೆ ನಮ್ಗೆ 100 days ಏನೋ ಕಂಪ್ಲೀಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ಪ್ರೀವಿಯಸ್ ವೀಕ್ ಹೇಗಿರ್ತೀನಿ, ಅಪ್ಪ ಪ್ಲೀಸ್ ನ್ಯೂ ಇಯರ್ ಇದೆ, ನಂಗೆ ಸುದೀಪ್ ಸರ್ ಲೆಟರ್ ಬೇಕು, ನಾನು ಹೇಗೆ ಆಟ ಆಡ್ತಿದ್ದೀನಿ ಅಂತ, ಈ ವಾರ ಮಾತ್ರ ನನ್ನನ್ನು ಎಲಿಮಿನೇಟ್ ಮಾಡಬೇಡ ಅಂತ ದೇವ್ರಿಗೆ ಹೋಗಿ ಕೈ ಮುಗ್ದು ನಾನು ದೇವಸ್ಥಾನಕ್ಕೆ ಬರ್ತೀನಿ ಅಂತೆಲ್ಲ ಅರ್ಕೆ ಹೊತ್ತಿ. ಯಾವ ದೇವಸ್ಥಾನಕ್ಕೆ ಮಾಡಿದ್ರಿ? ಬೇಡ ಅಲ್ಲ, ಬೇಡ ಇಲ್ಲ, ಬೆಟ್ಟಕ್ಕೆ ಹೋಗ್ತೀನಿ ಅನ್ಕೊಂಡು ಹೇಳಿ ಈ ವಾರ ನನ್ನ ಎಲಿಮಿನೇಟ್ ಮಾಡಬೇಡ, ಯಾಕಂದರೆ ನೆಕ್ಸ್ಟ್ ಥರ್ಸ್ಡೇ ನನಗೆ ನ್ಯೂ ಇಯರ್ ಇದೆ, ನಂಗೆ ಸುದೀಪ್ ಸರ್ ಲೆಟರ್ ಬೇಕೇ ಬೇಕು ಅಂದ್ಕೊಂಡು ಹೀಗೆಲ್ಲ ಇತ್ತು. ಬಟ್ ಯಾಕೋ ನಮಗೆ ನಮ್ಮ ಸೀಸನಲ್ಲಿ ಲೆಟರ್ ಸಿಗಲಿಲ್ಲ ಸುದೀಪ್ ಸರ್ ಕಡೆಯಿಂದ.
ಅದಕ್ಕೆ ನಾನು ಕೇಳ್ತಿದ್ದೆ ಸುದೀಪ್ ಸರ್ ಲೆಟರ್ ಬೇಕು ಅಂತ. 3 ಆಸೆಯಲ್ಲಿ ಖಂಡಿತ 3 ಈಸಿ ಇತ್ತು ಆಸೆ ಫುಲ್ಫಿಲ್ ಮಾಡೋದಕ್ಕೆ. ಅಷ್ಟೇ ಎಲ್ಲ ಚಿಕ್ಕ ಚಿಕ್ಕ ಆಸೆಗಳು ನಂದು. ವೆರಿ ನೈಸ್. ಎಸ್, ಈಗ ಮನೇಲಿ ಒಬ್ಬೊಬ್ಬರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ನಿಮ್ಮ ಫೇವ್ರೇಟ್ ಅಥವಾ ನಿಮ್ಗೆ ಇಷ್ಟ ಆಗದೆ ಇರೋ ಗುಣ ಅಥವಾ ಅವ್ರ ಜೊತೆ ನಡೆದಿರುವಂಥ ಒಂದು ಘಟನೆಗಳನ್ನ ಹೇಳಿ. ಈಗ ಇರೋರು ಧ್ರುವಂತ್ ಜೊತೆ ಮಾತಾಡೋದಕ್ಕಿಂತ ಮುಂಚಿತವಾಗ್ಲೇ ನೀವು ಅದು ಮಾತಾಡೋದು ಚೆನ್ನಾಗೇ ಇತ್ತು, ಆಮೇಲೆ ಜಗಳ ಆಯ್ತು, ಆಮೇಲೆ ಎಕ್ಸ್ಟ್ರೀಮ್ ಜಗಳ ಆಗೋಯ್ತು. ಏನ್ ಹೇಳ್ತೀರಾ ಆ ವ್ಯಕ್ತಿ ಬಗ್ಗೆ? ಅವ್ರ ಬಗ್ಗೆ ನಾನು ಏನೂ ಹೇಳೋದೇ ಇಲ್ಲ. ನಾನು ಇನ್ನು ಜಾಸ್ತಿ ಕೇಳಿದ್ರೆ ಬೇಡ ಅನ್ಸುತ್ತಾ? ಬೇಡ. ಎಸ್, ರಕ್ಷಿತಾ ಶೆಟ್ಟಿ. ರಕ್ಷಿತಾ ಅವಳು ತುಂಬಾ ಒಳ್ಳೆಯವಳು. ಹೇಗೆ ಅಂತ ಅಂದ್ರೆ ಅವಳಿಗೆ ಯಾರು ಇಷ್ಟ ಆದ್ರೆ ಅವಳು ಎಲ್ಲೂ ಅವಳನ್ನ ಬಿಟ್ಕೊಡಲ್ಲ. ಬಟ್ ಅವಳಿಗೆ ಇಷ್ಟ ಆಗಿಲ್ಲ ಅಂತ ಅಂದ್ರೆ ಅವಳಿಗೆ ಫಸ್ಟ್ ಆಫ್ ಆಲ್ ಕನ್ನಡ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತಾಳೆ. ಬಟ್ ಅದು ಸ್ವಲ್ಪ ಅವಳಿಗೆ ಮಿಸ್ ಆಗುತ್ತೆ ಕನ್ನಡ ವರ್ಡ್ಸ್ ಆಗಿರ್ಲಿ, ಆ ಸೆಂಟೆನ್ಸ್ ಫಾರ್ಮ್ ಮಾಡೋದ್ರಿಂದ ಅನ್ಸಿದ್ದೆಲ್ಲ ಹೇಳ್ತಾಳೆ. ಸೊ ಅದೊಂದು ಗುಣ ನನಗೆ ಇಷ್ಟ ಆಗಲ್ಲ. ಬಟ್ ಹೊರಗಡೆ ರಕ್ಷಿತಾ ಶೆಟ್ಟಿಗೂ ತುಂಬಾ ಜನ ಫ್ಯಾನ್ಸ್ ಇದ್ದಾರೆ, ಹೆವಿ ಫ್ಯಾನ್ಸ್ ಇದ್ದಾರೆ. ಗಿಲ್ಲಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಫ್ಯಾನ್ಸ್ ಇದ್ದಾರೆ ಇವ್ರಿಗೂ ಕೂಡ. ಅದ್ರ ಬಗ್ಗೆ ನಿಮ್ಗೆ ಅಲ್ಲಿ ಏನಾದ್ರು ಐಡಿಯಾ ಇತ್ತಾ, ಅಥವಾ ಏನ್ ಸುಮ್ನೆ ಬಿಡು ಏನು ಮಾಡ್ತಾ ಇಲ್ಲ ಇವಳು ಅನ್ನೋ ಫೀಲಿಂಗ್ ಇತ್ತ ಮನೆ ಒಳಗಡೆ? ಇಲ್ಲ, ಆ ಥರ ಏನೂ ಫೀಲಿಂಗ್ ಇಲ್ಲ. ಯಾಕಂದರೆ ಅಷ್ಟು ವಾರಗಳು ನಾವಲ್ಲಿ ಸರ್ವೈವ್ ಆಗ್ತಿರ್ತೀವಿ ಅಂತಾನೆ ನಾವಲ್ಲಿ ಏನೋ ಮಾಡ್ತಿರ್ತೀವಿ ಅನ್ನೋದನ್ನೆಲ್ಲ ಆಡಿಯನ್ಸ್ ನೋಡ್ತಿರ್ತಾರೆ. ಇಲ್ಲ ಸಮ್ಟೈಮ್ಸ್ ಲಕ್ಕಲ್ಲೂ ಹೋಗುತ್ತೆ, ಅದೃಷ್ಟ ತುಂಬ ಇಂಪಾರ್ಟೆಂಟ್. ನಾನು ಅದನ್ನು ಬಿಲೀವ್ ಮಾಡ್ತೀನಿ ಸ್ವಲ್ಪ. ಅವಳು ಎಂಟರ್ಟೈನ್ ಮಾಡ್ತಾ ಇದ್ಲು. ನಮಗೆ ಏನು ಅನಿಸಿತ್ತು ಅಂದರೆ ಅವಳು ಕನ್ನಡ ಎಲ್ಲೋ ಆಡಿಯನ್ಸಿಗೆ ತುಂಬ ಇಷ್ಟ ಆಗ್ತಿದೆ ಅಂತ ಒಂದು ಅನಿಸಿ ಓಕೆ ಅವಳು ಅದರಲ್ಲಿ ಎಂಟರ್ಟೈನ್ ಮಾಡ್ತಿದ್ದಾಳೆ ಅನ್ನೋದು ಒಂದು ಅಂದ್ಕೊಂಡಿದ್ವಿ. ಎಸ್, ಈಗ ಮನೇಲಿ ನೀವೆಲ್ಲ ಹುಡುಗಿರು ತುಂಬಾ ಚೆನ್ನಾಗಿ ರೆಡಿ ಆಗ್ತಾ ಇದ್ದೀರಿ, ಕ್ಯೂಟಾಗಿ ಕಾಣಿಸ್ತಾ ಇದ್ರಿ. ರಕ್ಷಿತಾ ವಿಷಯ ಅಂತ ಬಂದಾಗ ರಕ್ಷಿತಾ ನೀವು ಹೇಳ್ತಾ ಇದ್ದೀರಾ, ರಕ್ಷಿತಾ ನೀನು ರೆಡಿ ಆಗ್ತಿಲ್ಲ ಯಾಕೆ? ಹೇರ್ ಅಂದ್ರೆ ರಕ್ಷಿತಾ ಅಮ್ಮ ಬಂದಾಗ್ನು ಕೂದಲು ಬಾಚಿ ಕಟ್ಬಿಟ್ಟು ಹೇಳಿದ್ರು ಇನ್ನಾದ್ರು ಸರಿಯಾಗಿ ಕಟ್ಕೋ ಅಂತ. ಸೊ ಆವಾಗ ನೀವು ಮನೇಲಿ ಇರೋವಾಗ ನೀವು ಅವಳನ್ನ ನೋಡ್ತಿದ್ರಿ, ಆವಾಗ ನೀವು ಹೇಳ್ತಿರ್ಲಿಲ್ವಾ, ಅಥವಾ ಹೇಗಿತ್ತು ಅಲ್ಲಿ ಸಿಚುವೇಶನ್ ಅಂತ? ಅವರು ರೆಡಿ ಆಗ್ತಾನೆ ಇರ್ಲಿಲ್ವಾ ಹಿಂಗೆ? ಇಲ್ಲ, ಅವಳಿಗೆ ನಮ್ಗಿಂತ ಜಾಸ್ತಿ ಬಟ್ಟೆಗಳು ರಕ್ಷಿತಂಗೆ ಬರ್ತಿತ್ತು ಪ್ರತಿ ವಾರ ಕೂಡ. ಅವಳು ಹೆಂಗಿತ್ತು ಅಂತಂದ್ರೆ ನಮ್ಮ ರೂಮಲ್ಲೂ ಬಟ್ಟೆಗಳು ಇಟ್ಕೊಂಡಿದ್ರು, ಪಕ್ಕದ ರೂಮಲ್ಲೂ ಬ್ಯಾಸ್ಕೆಟ್ಸ್ನೆಲ್ಲ ಲೈನಾಗಿ ಜೋಡಿಸಿದ್ಲು. ಅಷ್ಟು ಬ್ಯಾಸ್ಕೆಟ್ ಬಟ್ಟೆ ಬಂದಾಗಲೂ ಕೂಡ ನಾನು ಹೇಳ್ತಿದ್ದೆ ಯಾಕೆ ರೆಡಿ ಆಗ್ತಿಲ್ಲ, ಮನೆಯಿಂದ ಪಾಪ ಅಷ್ಟು ಒಳ್ಳೊಳ್ಳೆ ಬಟ್ಟೆಗಳು ಕೊಟ್ಟು ಕಳಿಸ್ತಿದ್ದಾರೆ. ಅವಳಿಗೆ ಹೇಗೆ ಅಂದರೆ ಅವಳಿಗೆ ಕಾಟನ್ ಬಟ್ಟೆಗಳು ಬೇಕಿತ್ತು, ಅವಳಿಗೆ ತುಂಬ ಕಂಫರ್ಟಬಲ್ ಆಗಿರಬೇಕಿತ್ತು. ಈ ಥರ ಇರೋ ಅಂಥ ಹುಡುಗಿ. ನಾವು ಎಷ್ಟು ಸಲ ಹೇಳಿದ್ದೀವಿ ಅವಳಿಗೆ ಹೋಗಿ ರೆಡಿ ಆಗು ಅಂತ. ಅವಳು ರೆಡಿ ಆಗೋಕ್ಕೆ ಇಷ್ಟನೇ ಪಡ್ತಿರ್ಲಿಲ್ಲ. ಅಮ್ಮ ಬಂದು ಹೋಗಾದ್ಮೇಲೆ ಅವಳು ರೆಡಿ ಆಗ್ತಿದ್ದಾಳೆ. ನಾನು ಒಂದಿಷ್ಟು ಬಟ್ಟೆಗಳಿದೆ, 20 ಡೇಸಲ್ಲಿ ಎಲ್ಲ ಬಟ್ಟೆಗಳು ಹಾಕೊಂಡು ಮುಗಿಸ್ಬೇಕು ಅಂದ್ಕೊಂಡು ದಿನಕ್ಕೆ 4 ಬಟ್ಟೆ ಹಾಕೊಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಒಂದೊಂದ್ಸಲಿ ನೈಟ್ ಮಲ್ಕೋಬೇಕಾದ್ರೆ ಚೆನ್ನಾಗಿರೋ ಬಟ್ಟೆ ಹಾಕೊಂಡು ಮಲ್ಕೋತಿದ್ವಿ. ನಾವು ಕೇಳ್ತಿದ್ವಿ ಯಾಕೆ ಈ ಥರ ಅಂತ. ಇಷ್ಟು ಬಟ್ಟೆಗಳಿದೆ, 20 ಡೇಸಲ್ಲಿ ಎಲ್ಲ ಬಟ್ಟೆ ಹಾಕೊಂಡು ಮುಗಿಸ್ತೀನಿ ನಾನು ಅಂತ ಹೇಳ್ತಾ ಇದ್ಲು ಅವಳು. ವೆರಿ ನೈಸ್. ಎಸ್, ಗಿಲ್ಲಿ ಇಸ್ ಅ ಗುಡ್ ಎಂಟರ್ಟೈನರ್. ಬಟ್ ನಾನು ಹೇಳ್ದಂಗೆ ನನಗೂ ಅವ್ರಿಗೂ ನಾವಿಬ್ರು ಜಲಪ್ ಆಗಲಿಲ್ಲ. ಸಿಚುವೇಶನ್ಸ್ ಕೂಡ ಹಾಗೇ ಇರ್ತಿತ್ತು ನಮ್ಮಿಬ್ರು ಮಧ್ಯೆ. ಸರಿ ಆಗ್ತಿದ್ವಿ ಮತ್ತೆ ಜಗಳ ಆಡ್ತಿದ್ವಿ. ಇನ್ನೊಂದೇನೋ ಅವ್ನು ನನ್ನನ್ನು ಆಚೆ ಇಡ್ತಿದ್ದ, ಇಲ್ಲ ನಾನು ಅವನಿಗೆ ಬೇಡ ಮಾತಾಡಬೇಡ ಅಂದ್ಕೊಂಡು ಹೀಗೆ ಆಗ್ತಿತ್ತು. ನಂದು ಒಂದು ಜಗಳನೇ ಆಗೋಯ್ತು ಪ್ರತಿ ವಾರನೂ ಕೂಡ ಜಗಳದಲ್ಲೇ. ಬಟ್ ಹೊರಗಡೆ ಇಷ್ಟು ವೈಬ್ ಇದೆ ಗಿಲ್ಲಿಗೆ ಅಂತ ಏನಾದ್ರು ಐಡಿಯಾ? ಅಂದ್ರೆ ಸುದೀಪ್ ಸರ್ ಮಾತಾಡುವಾಗ ಅನಿಸ್ತಾ ಇತ್ತಾ ನಿಮಗೆ ಓಕೆ ಗಿಲ್ಲಿಗೇನು ವರ್ಕ್ ಆಗ್ತಿದೆ ಹೊರಗಡೆ, ಗಿಲ್ಲಿ ಕಾಮಿಡಿ, ಗಿಲ್ಲಿಗೆ ತುಂಬಾ ಫ್ಯಾನ್ಸ್ ಇರಬಹುದು, ಆ ಥರದ್ದು ಏನಾದ್ರು ಡಿಸ್ಕಷನ್ ಅಥವಾ ಆ ಥರದೊಂದು ವೈಬ್ ನಿಮ್ಗೆ ಫೀಲ್ ಆಗಿರೋದು ಇದೆಯಾ? ಅಂದರೆ ಮನೆಗೆಲ್ಲರೂ ಬಂದಾಗ ಗಿಲ್ಲಿ 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 ಅಂತ ಹೇಳ್ತಾ ಇದ್ರು. ಆವಾಗ ಅನಿಸಿತ್ತು ಓಕೆ ಏನೋ ಆಚೆ ನಡೀತಾ ಇದೆ ಅಂದ್ಕೊಂಡು. ಅಷ್ಟು ಬಿಟ್ಟರೆ ಇನ್ನೇನು ಅಲ್ಲಿ ನಮ್ಮ ಬಗ್ಗೆ ನಮ್ಗೆ ಯೋಚನೆ ಮಾಡೋಕ್ಕೆ ಟೈಮ್ ಇರಲ್ಲ. ಒಂದೊಂದ್ಸಲಿ ಬೇರೆಯವ್ರ ಬಗ್ಗೆ ಏನು ಯೋಚನೆ ಮಾಡೋದು, ಆಚೆ ಕಡೆ ಅಂತೂ ಯೋಚನೆ ಮಾಡೋಕ್ಕಾಗಲ್ಲ. ಆಚೆ ಕಡೆ ಏನು ನಡೀತಿದೆ, ಯಾರಿಗೆ ಎಷ್ಟು ಫಾಲೋವರ್ಸ್ ಇದ್ದಾರೆ, ಫ್ಯಾನ್ಸ್ ಎಷ್ಟು ಜನ ಇದ್ದಾರೆ ಅಂತ ಆಗಲ್ಲ. ಈಗ ನಾಮಿನೇಷನ್ಸ್ ಇದೆ, ಯಾರಿಗೆ ಏನು ಒಪಿನಿಯನ್ ಕೊಡೋಣ, ಇವ್ರು ನನಗೆ ಹಿಂಗೆ ಹೇಳಿದ್ರಲ್ಲ ಎಲ್ಲಿ ಏನು ಸರಿ ಮಾಡ್ಕೊಳ್ಬೇಕು ಅನ್ನೋದು ಇದ್ರ ಬಗ್ಗೆ ಇದ್ರಲ್ಲೇ ನಮ್ಮ ಟೈಮ್ ಹೋಗ್ಬಿಡುತ್ತೆ ಅಲ್ಲಿ. ಕಾವ್ಯ ಅದು ನನಗೆ ಗ್ರಾಫ್ ನಾನು ಎಲ್ಲೂ ಚೇಂಜಸ್ ನೋಡಲಿಲ್ಲ. ಮಧ್ಯದಲ್ಲಿ ಒಂದು ಸ್ವಲ್ಪ ಏನೋ ಚೇಂಜ್ ನೋಡಿದೆ. ಸುದೀಪ್ ಸರ್ ಹೇಳಿದಾಗ ಅವ್ರು ಒಂದು ಸ್ವಲ್ಪ ಚೇಂಜ್ ಆದರು. ಮತ್ತೆ ಬ್ಯಾಕ್ ಟು ದ ಸೇಮ್ ಟ್ರ್ಯಾಕ್ ಅನ್ನೋ ಥರ ಹಾಗೆ ಇತ್ತು. ಅವ್ರ ಗ್ರಾಫ್ ನನಗೇನು ಚೇಂಜಸ್ ಅಂತ ಅನಿಸ್ಲಿಲ್ಲ. ಮತ್ತೆ ಅವ್ರು ಯಾಕೆ ಉಳ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಈಗ? ನೋ ಐಡಿಯಾ, ಮೇ ಬಿ ಲಕ್. ಯಾ, ನೀವ್ ಇರ್ಬೇಕು ಇತ್ತು ಅಂತ ಅನಿಸ್ತಿದ್ಯಾ ಕಾವ್ಯ ಜಾಗದಲ್ಲಿ? ಹೌದು. ಕಾವ್ಯ ಬಿಟ್ರೆ ರಕ್ಷಿತಾ ಅವರು. ಅವ್ರು ಬಿಟ್ರೆ ನೀವ್ ಇರ್ಬೇಕಿತ್ತು ಬಿಗ್ ಬಾಸ್ ಮನೆಯಲ್ಲಿ ಅನ್ನೋದು ನಿಮ್ಗೆ ಇತ್ತು. ಎಸ್, ಅಶ್ವಿನಿ ಗೌಡ 2.0, ಅದಕ್ಕಿಂತ ಮುಂಚಿನ ವರ್ಷನ್ ಬೇಡ, ಈಗಿನ ವರ್ಷನ್ ಬಗ್ಗೆ ಮಾತಾಡಿ. ಮತ್ತೆ ಅಶ್ವಿನಿ ಗೌಡ ಆದ್ರಲ್ಲ ಅವರು
ಲಾಸ್ಟ್ ವೀಕ್ 2.0 ವರ್ಷನ್ ಬಗ್ಗೆ ಮಾತಾಡಿದ್ರೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತಾ ಅಥವಾ ಓಲ್ಡ್ ವರ್ಷನ್ ಬೆಟರ್? ವರ್ಷನ್, ಯಾಕಂದ್ರೆ 2.0 ಯಾಕೋ ಅಲ್ಲಿ ಗೊತ್ತಾಗ್ಲಿಲ್ಲ. ನಾನು ಅದ್ರಲ್ಲಿ ಸೇವ್ ಕೂಡ ಮಾಡಿರ್ತೀನಿ ಒಂದ್ಸಲಿ ನಾನು ಕ್ಯಾಪ್ಟನ್ ಆದಾಗ. ಆ ಚೇಂಜಸ್ನ ನೋಡಿ ಮನೆಯವ್ರು ಯಾರು ಒಪ್ಕೊಂಡಿರಲ್ಲ, ಅವ್ರು ಚೇಂಜ್ ಆಗಿಲ್ಲ, ಅವ್ರು ನಾಟಕ ಮಾಡ್ತಿರ್ತಾರೆ ಅಂತಾನೆ ಹೇಳ್ತಿರ್ತಾರೆ ಎಲ್ಲರೂ. ಒಬ್ರು ಚೇಂಜ್ ಆಗ್ತಿದ್ದಾರೋ, ಅವ್ರು ನಾಟಕ ಮಾಡ್ತಿದ್ದಾರೋ, ಅವ್ರು ಸುಮ್ಮನೆ ಫೂಟೇಜ್ಗೋಸ್ಕರ ಮಾಡ್ತಿದ್ದಾರೋ ಅಂತ ನಮಗೆ ಅಲ್ಲಿ ಏನೂ ಹೇಳೋಕ್ಕಾಗಲ್ಲ. ಅವ್ರು ಹೇಗೆ ನಮ್ಮ ಕಣ್ಣಿಗೆ ಕಾಣಿಸ್ತಿದ್ದಾರೆ ಅದ್ರ ಮೇಲೆ ನಾವು ಜಡ್ಜ್ ಮಾಡೋಕ್ಕೆ ಸಾಧ್ಯ ಮನೇಲಿ. ಸೊ ಅವ್ರು ಚೇಂಜ್ ಆಗಿದ್ದು ನಾವು ನೋಡ್ತಾ ಇದ್ವಿ. ಬಟ್ ಜಗಳ ಅಂತ ಬಂದಾಗ ಮುಂಚೆ ಹೇಗಿದ್ರು ಹಾಗೇ ಮಾಡ್ತಿದ್ರು. ಅದಾದ್ಮೇಲೆ ಮತ್ತೆ ಅವರು ಧ್ರುವಂತ ಒಂದಾದ್ಮೇಲೆ ನಾರ್ಮಲ್ ಅಶ್ವಿನಿ, ಮುಂಚೆ ಹೇಗಿದ್ರು ಅಶ್ವಿನಿ ಗೌಡ ಆಗಿ ಅವರು ಮತ್ತೆ ಚೇಂಜ್ ಆದ್ರು ಅಂತ ಅನಿಸ್ತು. ಕಿತಾಪತಿ ಹೆಂಗಸರ್ ಗ್ಯಾಂಗ್ ಅಲ್ಲಿ ಅವರು ಮತ್ತೆ ಬೇರೆ ಯಾರಿದ್ರು? ಕಿತಾಪತಿ ಹೆಂಗಸ್ರೆ ಅದಿವಾಗ ನೆಕ್ಸ್ಟ್ ವೀಕ್ ಗಿಲ್ಲಿ ಬರ್ತಾನಲ್ಲ, ಗಿಲ್ಲಿನೇ ಹೆಸರಿಟ್ಟಿದ್ದು. ಅವ್ನು ಲಾಸ್ಟ್ ವೀಕ್ ಹೇಳ್ತಿದ್ದ ಕಿತಾಪತಿ ಹೆಂಗಸ್ರು ಅಂತ. ನಾನು ಬೇರೆಯವ್ರಿಗೆ ಯಾರಿಗೂ ಹೆಸರಿಟ್ಟೆ, ರಕ್ಷಿತಾ ನಾನು ನಿನಗೆ ಹೆಸರಿಡ್ಬೇಕಿತ್ತು, ನೀನ್ ಕರೆಕ್ಟ್ ಆಗಿ ಸೆಟ್ ಆಗ್ತೀಯ ಹೆಸರಿಗೆ ಅಂತ ಹೇಳ್ತಿದ್ದ. ಸೊ ನೆಕ್ಸ್ಟ್ ವೀಕ್ ಗಿಲ್ಲಿ ಬರ್ತಾನಲ್ಲ, ಗಿಲ್ಲಿ ಕೇಳಿ. ಒಂದು ಪಾಯಿಂಟ್ ನೀವು ಮಾತಾಡುವಾಗ ತುಂಬಾ ಹೊರಗಡೆಯಿಂದ ವಿಚಾರಗಳು ಬರ್ತಿತ್ತು, ರಾಶಿಕಾ ಕರೆಕ್ಟ್ ಆಗಿ ಮಾತಾಡ್ತಿದ್ದಾರೆ ಅಂತ. ಅದ್ ಯಾವ ವಿಚಾರ ಅಂದ್ರೆ, ರಕ್ಷಿತಾ ಗಿಲ್ಲಿಗೆ ತುಂಬಾ ಪೊಸೆಸಿವ್ ಆಗಿದ್ದಾರೆ, ರಕ್ಷಿತಾ ಗಿಲ್ಲಿ ಬಗ್ಗೆ ತುಂಬಾ ಪೊಸೆಸಿವ್ ಆಗಿ ಬೇರೆಯವ್ರಿಗೆ ಮಾತಾಡಕ್ ಬಿಡಲ್ಲ, ಆ ಬೀನ್ ಬ್ಯಾಗ್ ತಗೊಂಡು ಹೋಗಿ ಇಟ್ಟಿರೋದು ಅದೆಲ್ಲ ಹಾಕೊಂಡು ಒಂದ್ ಚೆನ್ನಾಗಿರೋ ಟ್ರೋಲ್ ಮಾಡಿದ್ರಪ್ಪ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಹಾಗಿತ್ತ ಅಂದ್ರೆ ಹೊರಗಡೆನೂ ಹಾಗೆ ಕಾಣಿಸ್ತಿದೆ ಆಕ್ಚುಲಿ ಸಮ್ ಟೈಮ್ಸ್, ಬಟ್ ಅವರು ರಕ್ಷಿತಾನ ಯಾರು ಇಷ್ಟ ಪಡ್ತಾರೆ ಅವ್ರು ಹೇಳ್ತಾರೆ ಹಾಗೇನಿಲ್ಲ ಅನ್ನೋದು. ಸೊ ಎರಡು ಒಪಿನಿಯನ್ ಓಡಾಡ್ತಿರೋದು. ಸೊ ಅಲ್ಲಿ ಆಕ್ಚುಲಿ ಯಾವ್ದು ಕರೆಕ್ಟ್, ಯಾವ್ದು ಕಾಣ್ತಿದೆ? ತುಂಬಾ ಪೊಸೆಸಿವ್ ಅವಳು. ಅದೇ ರೀಸನಿಗೆ ಅವಳು ಕಾವ್ಯ ಗಿಲ್ಲಿ ಮಾತಾಡಿದ್ರು ಅವಳಿಗೆ ಇಷ್ಟ ಆಗ್ತಿರ್ಲಿಲ್ಲ. ಕಾವ್ಯನ್ ಪ್ರತಿ ಸಲ ನಾಮಿನೇಟ್ ಮಾಡಿ ಅವಳನ್ನ ಮನೆಯಿಂದ ಕಳಿಸ್ಬೇಕು ಅಂತಾನೆ ಅವಳು ಅನ್ಕೊಂತಾ ಇದ್ದಿದ್ದು. ಅಂಡ್ ಅದಾದ್ಮೇಲೆ ಸ್ಪಂದನ ಹೋಗಾದ್ಮೇಲೆ ಅವ್ರಿಗೆ ಸ್ವಲ್ಪ ಖುಷಿ ಆಯ್ತು. ಆ ಜಾಗಕ್ಕೆ ನಾನ್ ರೀಪ್ಲೇಸ್ ಆದೆ. ಅಷ್ಟೇ, ಅಲ್ಲಿ ಏನೂ ಆಗಿಲ್ಲ. ಅವಾಗ ಬರುತ್ತೆ ಟಾಪಿಕ್, ರಘು ಅಣ್ಣ ಅನ್ಕಂಫರ್ಟಬಲ್ ಫೀಲ್ ಮಾಡ್ಕೋತಾರೆ, ಗರ್ಲ್ಸ್ ಎಲ್ಲ ಅವ್ರ ಪಕ್ಕ ಕುತ್ಕೊಳ್ಳೋದು ಅನ್ಕೊಂಡು ಏನೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾಳೆ. ನಾನು ರಘು ಅಣ್ಣನ ಕಾಲು ಎಳಿತೀನಿ, ರಘು ಅಣ್ಣ ನನ್ನ ಕಾಲು ಎಳಿತಾರೆ. ಅದೇನು ಅವ್ರ ವರ್ಷನ್ ಅವಳು ಕೇಳಲ್ಲ, ಬರೀ ನನ್ನ ವರ್ಷನ್ ನಾನು ಹೇಳ್ತಿರೋದು ನಮ್ಮ ಹತ್ರ ಕೇಳಿಸ್ಕೊಂಡು ಮನೇಲಿ ಅಶಾಂತಿ ಕ್ರಿಯೇಟ್ ಆಗುತ್ತೆ ನಿಮ್ಮಿಂದ ಅಂತೆಲ್ಲ ಹೇಳ್ತಾಳೆ. ಸೊ ಅವಳಿಗೆ ಇಷ್ಟ ಆಗಿರೋ ಜೊತೆ ಯಾರು ಕುತ್ಕೊಂಡು ಮಾತಾಡೋ ಆಗಿಲ್ಲ ಮನೇಲಿ. ಅವಳು ಸಿಕ್ಕಾಪಡೆ ಪಾಸಿಟಿವ್ ಆಗ್ತಾಳೆ. ಇಷ್ಟನೇ ಪಡಲ್ಲ ಅವಳು, ಇಷ್ಟಾನೇ ಪಡೋದಿಲ್ಲ ಅವಳು. ಅದ್ ಮುಂಚೆಯಿಂದಾನು ನೋಡಿದೀವಿ ನಾವು. ಅದ ನೀವು ಅಲ್ಲಿ ಡೈರೆಕ್ಟ್ ಆಗಿ ಹೇಳಿದ್ರಿ ಅದ್ ಬೀನ್ ಬ್ಯಾಗ್ ಎಲ್ಲ ತಗೊಂಡು ಹೇಳ್ತಾಳೆ ಅನ್ನೋದು. ಸೊ ಅಂತದ್ದು ಬೇರೆ ಏನಾದ್ರು ಇನ್ಸಿಡೆಂಟ್, ಆ ತರದ ಏನಾದ್ರು ಇನ್ಸಿಡೆಂಟ್ ಆಗಿದೆ ನಾವು ನೋಡದೆ ಇರೋದು 1 ಗಂಟೆಯಲ್ಲಿ? ಅದೇ ನಾವು ಕುತ್ಕೊಂಡಿದ್ದಾಗ ಬನ್ನಿ ಯಾಕೆ ಇಲ್ಲಿ ಕುತ್ಕೊಂಡಿದ್ದೀರಾ, ನಿಮ್ಗೆ ಆರಾಮಾಗಿದ್ದೀರಾ ನೀವು ಅಂತ ಹೇಳೋದು. ಅದಾದ್ಮೇಲೆ ಅವಳು ಕಿಚನ್ ಅಲ್ಲೆಲ್ಲ ಇದ್ದಾಗ ಟಾನ್ಸ್ ಕೊಡೋದು ಗಿಲ್ಲಿಗೆ. ಗಿಲ್ಲಿ ನೀವ್ ಯಾವತ್ತು ಬೇರೆಯವ್ರಿಂದ ಹೋಗ್ಬಾರ್ದು ಗಿಲ್ಲಿ, ನಿಮ್ಮಿಂದೆ ಬೇರೆಯವ್ರು ಬರ್ಬೇಕು, ಪ್ರೀತಿ ಅಂದ್ರೆ ಹೀಗೆ ಅಂತ ಅವಳು ಮೋಟಿವೇಟ್ ಮಾಡ್ತಿದ್ಲು ಆ ತರ. ಬಟ್ ಆ ಮೋಟಿವೇಶನ್ ನಮಗೆ ಒಂದೊಂದ್ಸಲಿ ಅನ್ನಿಸ್ತಿತ್ತು ಇಲ್ಲಿರೋರ್ಗೆ ಯಾರಿಗೋ ಅವಳು ಹೇಳ್ತಿದ್ದಾಳೆ ಅನ್ಕೊಂಡು. ಈ ತರ ಎಲ್ಲ ತುಂಬಾ ಮೋಟಿವೇಟ್ ಮಾಡ್ತಾ ಇದ್ಲು ಗಿಲ್ಲಿಗೆ ಮತ್ತೆ ರಘು ಅಣ್ಣಗೆ.